ರೆಸ್ಪೆಕ್ಟ್ ಯಾರು ಕೊಟ್ಟಿಲ್ಲ ಇವಾಗ ನಿನ್ಗೆ? ಏನಂತ ಕೊಡ್ಬೇಕು ನಿನಗೆ ರೆಸ್ಪೆಕ್ಟು? ಮೇಡಮ್ ಅಂತ ಕರೀಲಾ? ಮೇಡಮ್ ಅಂತ ಕರೀಲಾ? ನಾಳೆ ಮೇಡಮ್ ಅಲ್ಲ ತಾನೆ? ಮೇಡಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ ನೀನು? ನೀನು ಟೀಚರಾ? ನಂಗೆ ಗೊತ್ತಿರಲಿಲ್ಲ. ಯಾವಾಗ ಅದೇ ಟೀಚರ್ ನೀನು? ಹೌದಾ? ಅಷ್ಟೊಂದೆಲ್ಲ ಮಾತಾಡಬಾರ್ದು. ಓಕೆ, ಅಲ್ಲಿ ಮಾಡಬಾರ್ದು. ಕರ್ಚಿಫ್ ತಂದು ಕೊಡ್ತೀನಿ. ಕರ್ಚಿಫ್ ತಂದಿದ್ಯಾ? ಅದ್ರಲ್ಲಿ ಒರೆಸ್ಬಾರ್ದು. ಕರ್ಚಿಫ್ ಕೊಡ್ತೀನಿ. ಕರ್ಚಿಫ್ ನೋಡು, ನಾನು ಹೇಳ್ಕೊಟ್ಟಿದ್ದು ಕಲಿಬೇಕು. ಕರ್ಚಿಫಲ್ಲಿ ಒರೆಸ್ಕೋಬೇಕು. ಇರು, ಕರ್ಚಿಫ್ ತಂದು ಕೊಡ್ತಾರೆ. ಆಂಟಿ ಕರ್ಚಿಫ್ ತಂದು ಕೊಡ್ತಾರೆ. ಇರು. ಅದಕ್ಕೆ ನೀನು ಬ್ಯಾಡ್ ಗರ್ಲ್ ಅಂದಿದ್ದು. ಅದ್ರಲ್ಲಿ ಒರೆಸ್ಬಾರ್ದಮ್ಮ. ಹೇಳಿದಾರ ಹಂಗೆ ಮಮ್ಮಿ ನಿಂಗೆ? ಇವಾಗ ನೀನು ಶರ್ಟ್ ಅಲ್ಲಿ ಯಾಕೆ ಒರೆಸ್ಕೊಂಡೆ? ಶರ್ಟ್ ಅಲ್ಲಿ ಒರೆಸ್ಕೋಬಾರ್ದು, ಕರ್ಚೀಫ್ ಅಲ್ಲಿ ಒರೆಸ್ಕೋಬೇಕು. ಹೌದಾ? ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಮ್ಯಾಮ್ ಮಾತು ನೀನು ಕೇಳಲ್ಲ ಅಲ್ವಾ? ಮ್ಯಾಮ್ ಮಾತು ಕೇಳಲ್ಲ ತಾನೆ? ಇವಾಗ ನೀನು ಕೋಲ್ ತಗೊಂಡು ನಾನು ಬಾರಿಸ್ಲಾ? ಏನ್ ಮಾಡ್ತೀಯ? ಅವ್ರ ಅಮ್ಮ ಬಂದು ಹೊಡಿತಾರೆ. ಅವ್ರಿಗೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಗೊತ್ತಾ? ಅವ್ರಿಗೆಲ್ಲ ಹಂಗೆ ಡಿಸ್ಟರ್ಬ್ ಮಾಡಬಾರ್ದು. ಪಾಪ ಮಕ್ಕಳಲ್ವಾ ಅವರು, ನಿನ್ನ ಫ್ರೆಂಡ್ಸ್ ಅಲ್ವಾ? ಏನ್ ಬೈದೆ ನಾನು? ಬರಿ ಅಂದಿದ್ದು ತಪ್ಪಾ? ನೀಟಾಗಿ ಬರಿಬೇಕಲ್ಲ ನೀನು. ಇದು ಬರ್ದಿರೋದು ರಾಂಗ್ ತಾನೆ? ಅದು ಸ್ಟ್ರೈಟ್ ಲೈನ್ ಅಮ್ಮ. ನಾನು ಹೇಳಿದ ಸ್ಲ್ಯಾಂಟ್ ಲೈನು. ಸ್ಟ್ಯಾಂಡಿಂಗ್ ಲೈನ್ ನಾನು ಹೇಳ್ಕೊಟ್ಟಿದ್ದೇನು? ಸ್ಲ್ಯಾಂಟ್ ಲೈನ್. ನೀನು ಹಂಗೆ ವಾದ ಮಾಡಬಾರ್ದು. ನಾನು ನಮಸ್ಕಾರ ಮಾಡದ್ನಾ? ನಾನು ಯಾವಾಗ ನಮಸ್ಕಾರ ಮಾಡಿದೆ? Did I do namaskar children? Why she is telling like that then? ನೀನ್ ಹೇಳ್ಬಾರ್ದಮ್ಮ ನಂಗೆ. ನಾನು ಸ್ಲ್ಯಾಂಟ್ ಲೈನ್ ಬರ್ಕೊಟ್ಟಿದ್ದೀನಿ, ನೀನ್ ಕಲಿಬೇಕಲ್ವಾ? ನಾನು ಸ್ಲ್ಯಾಂಟ್ ಲೈನ್ ಅಮ್ಮ ಬರ್ದಿದ್ದು.